ಅವ್ಯವಸ್ಥೆಯ ಆಗರವಾಗ್ತಾ ಇದೆ ಮಂಡ್ಯ ವಿಮ್ಸ್ ಆಸ್ಪತ್ರೆ. ವಿಮ್ಸ್ನ ವ್ಯವಸ್ಥೆ ಕಂಡು ಜಿಲ್ಲಾಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ನಿಮ್ಮ ಮನೆಯನ್ನು ಕೂಡ ಹೀಗೆ ಇಟ್ಕೊಳ್ತೀರಾ, ನೀವೆಲ್ಲ ಮನುಷ್ಯರ ಮೃಗಗಳ ಅಂತ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಡಿಸಿ ಡಾಕ್ಟರ್ ಕುಮಾರ್. ವಿಮ್ಸ್ ವ್ಯವಸ್ಥೆ ಕಂಡು ಡಿಸಿ ಫುಲ್ ಶಾಕ್ ಆಗಿದ್ದಾರೆ. ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ವಿಮ್ಸ್ ಆಸ್ಪತ್ರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ದಿಢೀರ್ ಅಂತ ಭೇಟಿಯನ್ನ ನೀಡಿರುವಂತದ್ದು ವಿಮ್ಸ್ ಆಸ್ಪತ್ರೆಗೆ. ಅವ್ಯವಸ್ಥೆಯ ಆಗರವಾಗಿದೆ ವಿಮ್ಸ್ ಆಸ್ಪತ್ರೆ. ಗಬ್ಬು ವಾಸನೆಯಿಂದ ಕೂಡಿದೆ ವಾರ್ಡ್ಗಳು. ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕೂಡ ಬಿದ್ದಿದೆ ಹಾಸಿಗೆಗಳು, ಬೆಡ್ಶೀಟ್ಗಳು ಕೂಡ. ಬಾತ್ರೂಮ್ನಲ್ಲಿ ಕೈ ತೊಳಿಬೇಕೋ ಬೇಡವೋ ಯೋಚನೆ ಮಾಡಬೇಕು, ಅಷ್ಟು ಗಲೀಜಾಗಿದೆಯಂತೆ. ನೀರು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಮಹಿಳಾ ವಾರ್ಡ್ನಲ್ಲಿ ಬಾತ್ರೂಮ್ಗೆ ಬಾಗ್ಲೇ ಇಲ್ವಂತೆ. ಇನ್ನು ಕೂಡ ಹಲವು ಸಮಸ್ಯೆಗಳನ್ನ ನೋಡಿ ಡಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಲ್ಲ ತಾಯಿ, ನೀವು ಹೆಣ್ಮಗು ಹೋಗ್ತಾನೆ ಇಲ್ಲದ್ರೆ ಹೆಂಗಸಿದ್ದಾನೆ ಹೆಣ್ಮಕ್ಳೆಲ್ಲ ಇರೋದು. ಮತ್ತೆ ಡೋರ್ ಇಲ್ಲ ಅಂದ್ರೆ ಹೆಂಗಮ್ ಆಗತ್ತೆ? ಡೋರ್ ನೋಡಿದ್ರಿ? ಎಷ್ಟು ದಿನ ಆಯ್ತು ಡೋರ್ ಹೋಗಿ? ತಾಯಿ ನಿಮ್ ಕೇಳ್ತಾ ಇದ್ದೀನಮ್ಮ, ಎಷ್ಟು ದಿನ ಆಯ್ತು? ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಕೇಳ್ತಾ ಇದ್ದೀನಿ. ಬರ್ಕೊಟ್ರಿ? ಅಲ್ರಿ, ನಾನು ಕೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ಬಾತ್ರೂಮ್ದು ಡೋರು ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಮಾತ್ರ ಆನ್ಸರ್ ಹೇಳಿ. ಸಮಯ ಆಯ್ತು 3 ತಿಂಗಳಾಯ್ತು. ಯಾರಿಗೆ ಬರ್ಕೊಟ್ಟಿದ್ದೀರಿ? ಯಾರಿಗೆ ಬರ್ಕೊಟ್ಟಿದ್ದೀರಿ? ಎಲ್ಲಿದೆ ಬರ್ಕೊಟ್ಟಿರೋದು? ಎಲ್ಲಿದೆ ತೋರಿಸಿ ನನಗೆ. 3 ತಿಂಗಳಾದ್ಮೇಲೆ ನಿಮ್ಗೆ ಬಂದಿಲ್ವಾಗ? ಎಲ್ಲ ಟೆಕ್ನಿಷಿಯನ್ ಒಟ್ಟಿಗೆ ತಗೊಂಡಿದ್ದಾರೆ ಸರ್. ಲ್ಯಾಬ್ ಟೆಕ್ನಿಷಿಯನ್, ಓಡಿ ಟೆಕ್ನಿಷಿಯನ್ ಎಲ್ಲ ಒಟ್ಟಿಗೆ ತಗೊಂಡಿದ್ದಾರೆ. ಫಾಲೋ ಅಪ್ ಮಾಡಬಾರ್ದು ಅಂತಿದ್ಯಾ? ಮಾಡಿಸ್ಬೇಕಲ್ವಾ? ಪೇಷಂಟ್ ಹೆಂಗೆ ಹೋಗ್ತಾರೆ ವಾಶ್ರೂಮ್ಗೆ? ಡೋರ್ ಇಲ್ದಲ್ಲಿ ಹೆಂಗೆ ಹೋಗ್ತಾರೆ ಅಲ್ಲಿ? ಅಷ್ಟೊಂದು ಸಾಮಾನ್ಯ ಜ್ಞಾನ ನಿಮ್ಗೆ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ ನೀವೆಲ್ಲ? ಅದು ಕೊಟ್ಟಿದ್ರಿ ಜಿಲ್ಲೆ ಹಾಕಿ ಪರ್ಮಿಷನ್ ಸಿಕ್ಕಿಲ್ಲ ಸರ್. ಪೇಷಂಟ್ ಇರೋ ಕಡೆ ಕಂಡಮ್ ಇಟ್ಕೊಂಡು ಬೇರೆ ಜಾಗ ಇಲ್ಲ ಸರ್. ಅವ್ಯವಸ್ಥೆಯ ಆಗರವಾಗ್ತಾ ಇದೆ ಮಂಡ್ಯ ವಿಮ್ಸ್ ಆಸ್ಪತ್ರೆ. ವಿಮ್ಸ್ನ ವ್ಯವಸ್ಥೆ ಕಂಡು ಜಿಲ್ಲಾಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ನಿಮ್ಮ ಮನೆಯನ್ನು ಕೂಡ ಹೀಗೆ ಇಟ್ಕೊಳ್ತೀರಾ, ನೀವೆಲ್ಲ ಮನುಷ್ಯರ ಮೃಗಗಳ ಅಂತ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಡಿಸಿ ಡಾಕ್ಟರ್ ಕುಮಾರ್. ವಿಮ್ಸ್ ವ್ಯವಸ್ಥೆ ಕಂಡು ಡಿಸಿ ಫುಲ್ ಶಾಕ್ ಆಗಿದ್ದಾರೆ. ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ವಿಮ್ಸ್ ಆಸ್ಪತ್ರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ದಿಢೀರ್ ಅಂತ ಭೇಟಿಯನ್ನ ನೀಡಿರುವಂತದ್ದು ವಿಮ್ಸ್ ಆಸ್ಪತ್ರೆಗೆ. ಅವ್ಯವಸ್ಥೆಯ ಆಗರವಾಗಿದೆ ವಿಮ್ಸ್ ಆಸ್ಪತ್ರೆ. ಗಬ್ಬು ವಾಸನೆಯಿಂದ ಕೂಡಿದೆ ವಾರ್ಡ್ಗಳು. ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕೂಡ ಬಿದ್ದಿದೆ ಹಾಸಿಗೆಗಳು, ಬೆಡ್ಶೀಟ್ಗಳು ಕೂಡ. ಬಾತ್ರೂಮ್ನಲ್ಲಿ ಕೈ ತೊಳಿಬೇಕೋ ಬೇಡವೋ ಯೋಚನೆ ಮಾಡಬೇಕು, ಅಷ್ಟು ಗಲೀಜಾಗಿದೆಯಂತೆ. ನೀರು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಮಹಿಳಾ ವಾರ್ಡ್ನಲ್ಲಿ ಬಾತ್ರೂಮ್ಗೆ ಬಾಗ್ಲೇ ಇಲ್ವಂತೆ. ಇನ್ನು ಕೂಡ ಹಲವು ಸಮಸ್ಯೆಗಳನ್ನ ನೋಡಿ ಡಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಲ್ಲ ತಾಯಿ, ನೀವು ಹೆಣ್ಮಗು ಹೋಗ್ತಾನೆ ಇಲ್ಲದ್ರೆ ಹೆಂಗಸಿದ್ದಾನೆ ಹೆಣ್ಮಕ್ಳೆಲ್ಲ ಇರೋದು. ಮತ್ತೆ ಡೋರ್ ಇಲ್ಲ ಅಂದ್ರೆ ಹೆಂಗಮ್ ಆಗತ್ತೆ? ಡೋರ್ ನೋಡಿದ್ರಿ? ಎಷ್ಟು ದಿನ ಆಯ್ತು ಡೋರ್ ಹೋಗಿ? ತಾಯಿ ನಿಮ್ ಕೇಳ್ತಾ ಇದ್ದೀನಮ್ಮ, ಎಷ್ಟು ದಿನ ಆಯ್ತು? ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬರ್ಕೊಟ್ರಿ? ಅಲ್ರಿ, ನಾನು ಕೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ಬಾತ್ರೂಮ್ದು ಡೋರು ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಮಾತ್ರ ಆನ್ಸರ್ ಹೇಳಿ. ಸಮಯ ಆಯ್ತು 3 ತಿಂಗಳಾಯ್ತು. ಯಾರಿಗೆ ಬರ್ಕೊಟ್ಟಿದ್ದೀರಿ? ಯಾರಿಗೆ ಬರ್ಕೊಟ್ಟಿದ್ದೀರಿ? ಎಲ್ಲಿದೆ ಬರ್ಕೊಟ್ಟಿರೋದು? ಎಲ್ಲಿದೆ ತೋರಿಸಿ ನನಗೆ. 3 ತಿಂಗಳಾದ್ಮೇಲೆ ನಿಮ್ಗೆ ಬಂದಿಲ್ವಾಗ? ಎಲ್ಲ ಟೆಕ್ನಿಷಿಯನ್ ಒಟ್ಟಿಗೆ ತಗೊಂಡಿದ್ದಾರೆ ಸರ್. ಲ್ಯಾಬ್ ಟೆಕ್ನಿಷಿಯನ್, ಓಡಿ ಟೆಕ್ನಿಷಿಯನ್ ಎಲ್ಲ ಒಟ್ಟಿಗೆ ತಗೊಂಡಿದ್ದಾರೆ. ಫಾಲೋ ಅಪ್ ಮಾಡಬಾರ್ದು ಅಂತಿದ್ಯಾ? ಮಾಡಿಸ್ಬೇಕಲ್ವಾ? ಪೇಷಂಟ್ ಹೆಂಗೆ ಹೋಗ್ತಾರೆ ವಾಶ್ರೂಮ್ಗೆ? ಡೋರ್ ಇಲ್ದಲ್ಲಿ ಹೆಂಗೆ ಹೋಗ್ತಾರೆ ಅಲ್ಲಿ? ಅಷ್ಟೊಂದು ಸಾಮಾನ್ಯ ಜ್ಞಾನ ನಿಮ್ಗೆ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ ನೀವೆಲ್ಲ? ಅದು ಕೊಟ್ಟಿದ್ರಿ ಜಿಲ್ಲೆ ಹಾಕಿ
ಕಂಡಮ್ ಇಲ್ಲ, ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಸರ್. ವೇಟ್ ಮಾಡಿ ಹಾಕ್ಬಿಡಿ. ಪೇಷಂಟ್ ಇರೋ ಕಡೆ ಕಂಡಮ್ ಇಟ್ಕೊಂಡು ಬೇರೆ ಜಾಗ ಜಾಗನೇ ಇಲ್ಲ ಸರ್ ನಮಗೆ. ಅಲ್ಲಿ ಅಂದ್ರೆ ಬಿಡಿ ಬಿಡಿ. ಅವ್ಯವಸ್ಥೆಯ ಆಗರವಾಗ್ತಾ ಇದೆ ಮಂಡ್ಯ ವಿಮ್ಸ್ ಆಸ್ಪತ್ರೆ. ಮಿಮ್ಸ್ ನ ವ್ಯವಸ್ಥೆ ಕಂಡು ಜಿಲ್ಲಾಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ನಿಮ್ಮ ಮನೆಯನ್ನು ಕೂಡ ಹೀಗೆ ಇಟ್ಕೊಳ್ತೀರಾ? ನೀವೆಲ್ಲ ಮನುಷ್ಯರ ಮೃಗಗಳ ಅಂತ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಡಿಸಿ ಡಾಕ್ಟರ್ ಕುಮಾರ್. ಮಿಮ್ಸ್ ವ್ಯವಸ್ಥೆ ಕಂಡು ಡಿಸಿ ಫುಲ್ ಶಾಕ್ ಆಗಿದ್ದಾರೆ. ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಮಿಮ್ಸ್ ಆಸ್ಪತ್ರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ದಿಢೀರ್ ಅಂತ ಭೇಟಿಯನ್ನ ನೀಡಿರುವಂತದ್ದು ವಿಮ್ಸ್ ಆಸ್ಪತ್ರೆಗೆ. ಅವ್ಯವಸ್ಥೆಯ ಆಗರವಾಗಿದೆ ವಿಮ್ಸ್ ಆಸ್ಪತ್ರೆ. ಗಬ್ಬು ವಾಸನೆಯಿಂದ ಕೂಡಿದೆ ವಾರ್ಡ್ಗಳು. ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕೂಡ ಬಿದ್ದಿದೆ ಹಾಸಿಗೆಗಳು, ಬೆಡ್ಶೀಟ್ಗಳು ಕೂಡ. ಬಾತ್ರೂಮ್ನಲ್ಲಿ ಕೈ ತೊಳಿಬೇಕೋ ಬೇಡವೋ ಯೋಚನೆ ಮಾಡಬೇಕು, ಅಷ್ಟು ಗಲೀಜಾಗಿದೆಯಂತೆ. ನೀರು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಮಹಿಳಾ ವಾರ್ಡ್ನಲ್ಲಿ ಬಾತ್ರೂಮ್ಗೆ ಬಾಗ್ಲೇ ಇಲ್ವಂತೆ. ಇನ್ನು ಕೂಡ ಹಲವು ಸಮಸ್ಯೆಗಳನ್ನ ನೋಡಿ ಡಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಲ್ಲ ತಾಯಿ, ನೀವು ಹೆಣ್ಮಗು ತಾನೆ, ಇಲ್ಲದ್ರೆ ಹೆಂಗಸಿದ್ದಾರೆ ತಾನೆ ಹೆಣ್ಮಕ್ಳೆಲ್ಲ ಇರೋದು. ಮತ್ತೆ ಡೋರ್ ಇಲ್ಲ ಅಂದ್ರೆ ಹೆಂಗಮ್ಮ ಆಗುತ್ತೆ? ಡೋರ್ ನೋಡಿದ್ರೇನ್ರಿ? ಎಷ್ಟು ದಿನ ಆಯ್ತು ಡೋರ್ ಹೋಗಿ? ತಾಯಿ ನಿಮ್ ಕೇಳ್ತಾ ಇದ್ದೀನಮ್ಮ, ಎಷ್ಟು ದಿನ ಆಯ್ತು? ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬರ್ಕೊಟ್ರಿ? ಅಲ್ರಿ, ನಾನು ಕೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ಬಾತ್ರೂಮ್ದು ಡೋರು ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಮಾತ್ರ ಆನ್ಸರ್ ಹೇಳಿ. ಎಷ್ಟು ಸಮಯ ಆಯ್ತು? 3 ತಿಂಗಳಾಯ್ತು. ಯಾರಿಗೆ ಬರ್ದು ಕೊಟ್ಟಿದ್ದೀರಿ? ಯಾರಿಗೆ ಬರ್ದು ಕೊಟ್ಟಿದ್ದೀರಿ? ಎಲ್ಲಿದೆ ಬರ್ಕೊಟ್ಟಿರೋದು? ಎಲ್ಲಿದೆ ತೋರಿಸಿ ನನಗೆ. 3 ತಿಂಗಳಾದ್ಮೇಲೆ ನಿಮ್ಗೆ ಬಂದಿಲ್ವಾಗ? ಬೈಫರ್ಕೇಶನ್ ಆಗಿದೆ ಸರ್. ಮಾಡ್ಬಾರ್ದಂತಿದ್ಯಾ? ಎಲ್ಲ ಟೆಕ್ನಿಷಿಯನ್ ಒಟ್ಟಿಗೆ ತಗೊಂಡಿದ್ದಾರೆ ಸರ್. ಲ್ಯಾಬ್ ಟೆಕ್ನಿಷಿಯನ್, ಓಡಿ ಟೆಕ್ನಿಷಿಯನ್ ಎಲ್ಲ ಒಟ್ಟಿಗೆ ತಗೊಂಡಿದ್ದಾರೆ. ಮೇಲೆ ಫಾಲೋ ಅಪ್ ಮಾಡ್ಬಾರ್ದಂತಿದ್ಯಾ? ಮಾಡಿಸ್ಬೇಕಲ್ವಾ? ಪೇಷಂಟ್ ಹೆಂಗೆ ಹೋಗ್ತಾರೆ ವಾಶ್ರೂಮ್ಗೆ? ಡೋರ್ ಇಲ್ದಲ್ಲಿ ಹೆಂಗೆ ಹೋಗ್ತಾರೆ ಅಲ್ಲಿ? ಅಷ್ಟೊಂದು ಸಾಮಾನ್ಯ ಜ್ಞಾನ ನಿಮ್ಗೆ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ ನೀವೆಲ್ಲ? ಅದು ಕೊಟ್ಟಿದ್ರಿ ಇಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ಕಂಡಮ್ ಮಾಡಬೇಕು ಸರ್. ನಾನು ಕಂಡಮ್ಗೆ ಬಂದಿದ್ದೀನಿ. ಕಂಡಮ್ ಇಲ್ಲ, ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಸರ್. ವೇಟ್ ಮಾಡಿ ಹಾಕ್ಬಿಡಿ. ಪೇಷಂಟ್ ಇರೋ ಕಡೆ ಕಂಡಮ್ ಇಟ್ಕೊಂಡು ಬೇರೆ ಜಾಗ ಜಾಗನೇ ಇಲ್ಲ ಸರ್ ನಮಗೆ. ಅಲ್ಲಿ ಅವ್ಯವಸ್ಥೆಯ ಆಗರವಾಗ್ತಾ ಇದೆ ಮಂಡ್ಯ ವಿಮ್ಸ್ ಆಸ್ಪತ್ರೆ. ಮಿಮ್ಸ್ ನ ವ್ಯವಸ್ಥೆ ಕಂಡು ಜಿಲ್ಲಾಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ನಿಮ್ಮ ಮನೆಯನ್ನು ಕೂಡ ಹೀಗೆ ಇಟ್ಕೊಳ್ತೀರಾ? ನೀವೆಲ್ಲ ಮನುಷ್ಯರ ಮೃಗಗಳ ಅಂತ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಡಿಸಿ ಡಾಕ್ಟರ್ ಕುಮಾರ್. ಮಿಮ್ಸ್ ವ್ಯವಸ್ಥೆ ಕಂಡು ಡಿಸಿ ಫುಲ್ ಶಾಕ್ ಆಗಿದ್ದಾರೆ. ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಮಿಮ್ಸ್ ಆಸ್ಪತ್ರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ದಿಢೀರ್ ಅಂತ ಭೇಟಿಯನ್ನ ನೀಡಿರುವಂತದ್ದು ವಿಮ್ಸ್ ಆಸ್ಪತ್ರೆಗೆ. ಅವ್ಯವಸ್ಥೆಯ ಆಗರವಾಗಿದೆ ವಿಮ್ಸ್ ಆಸ್ಪತ್ರೆ. ಗಬ್ಬು ವಾಸನೆಯಿಂದ ಕೂಡಿದೆ ವಾರ್ಡ್ಗಳು. ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕೂಡ ಬಿದ್ದಿದೆ ಹಾಸಿಗೆಗಳು, ಬೆಡ್ಶೀಟ್ಗಳು ಕೂಡ. ಬಾತ್ರೂಮ್ನಲ್ಲಿ ಕೈ ತೊಳಿಬೇಕೋ ಬೇಡವೋ ಯೋಚನೆ ಮಾಡಬೇಕು, ಅಷ್ಟು ಗಲೀಜಾಗಿದೆಯಂತೆ. ನೀರು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಮಹಿಳಾ ವಾರ್ಡ್ನಲ್ಲಿ ಬಾತ್ರೂಮ್ಗೆ ಬಾಗ್ಲೇ ಇಲ್ವಂತೆ. ಇನ್ನು ಕೂಡ ಹಲವು ಸಮಸ್ಯೆಗಳನ್ನ ನೋಡಿ ಡಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಲ್ಲ ತಾಯಿ, ನೀವು ಹೆಣ್ಮಗು ತಾನೆ, ಇಲ್ಲದ್ರೆ ಹೆಂಗಸಿದ್ದಾರೆ ತಾನೆ ಹೆಣ್ಮಕ್ಳೆಲ್ಲ ಇರೋದು. ಮತ್ತೆ ಡೋರ್ ಇಲ್ಲ ಅಂದ್ರೆ ಹೆಂಗಮ್ಮ ಆಗುತ್ತೆ? ಡೋರ್ ನೋಡಿದ್ರೇನ್ರಿ? ಎಷ್ಟು ದಿನ ಆಯ್ತು ಡೋರ್ ಹೋಗಿ? ತಾಯಿ ನಿಮ್ ಕೇಳ್ತಾ ಇದ್ದೀನಮ್ಮ, ಎಷ್ಟು ದಿನ ಆಯ್ತು? ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬರ್ಕೊಟ್ರಿ? ಅಲ್ರಿ, ನಾನು ಕೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ಬಾತ್ರೂಮ್ದು ಡೋರು ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ.